ವರ್ಷದಿಂದ ಮಾಡ್ತಾ ಇದ್ದೀರಾ ಈ ಕೆಲಸ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 15 ವರ್ಷ. ಹೇಗಿದೆ ಜೀವನ? ಪರವಾಗಿಲ್ವಾ? ಓಕೆ. ನಿಮ್ಮ ಪೂರ್ವಜರು ಇದೇ ಕೆಲಸ ಮಾಡ್ತಾ ಇದ್ರಾ? ಹಾಂ ಹಾಂ. ತಲಕಾಡಿಂದ ಬಂದು ನೀವು ಇಲ್ಲಿ ಕೆಲಸ ಮಾಡ್ತಾ ಇರೋದು ನಂಜನಗೂಡಿಗೆ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಪುಟ್ಸ್ವಾಮಿ ಅಂತೇಳಿ. ಪುಟ್ಸ್ವಾಮಿ. ಓಕೆ. ಎಷ್ಟು ವರ್ಷ? 15 ವರ್ಷದಿಂದ ಮಾಡ್ತಾ ಇದ್ದೀರಾ? ನಿಮ್ಮ ಜೀವನ ಸಾಗುತ್ತಾ? ಪರವಾಗಿಲ್ವಾ? ಭಗವಂತ ಅವ್ರ ಸಾಕಾರ ಎಲ್ಲ ಅವ್ರ ಮೈಯಿಂದ ತಿರುಗಾಡ್ತೀನಿ. ಓಕೆ. ಶಿವ ಅಂತ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನಣ್ಣ? ನಿಮ್ಮ ಹೆಸರಂತ ಏನು ಹೇಳ್ಬಿಡು. ಶಿವರಾಮಯ್ಯ. ಏನಪ್ಪ ನಿಮ್ಮ ಹೆಸರೇನಪ್ಪ? ನಾರಾಯಣ ನಾರಾಯಣ ಗೋವಿಂದ ಶ್ರೀನಿವಾಸ ವೆಂಕಟರಮಣ. ಇದು ದೀಪಗಳನ್ನು ಮಾರುವಂಥ ಜಾಗ. ದೀಪಗಳನ್ನು ಸಾಲು ಸಾಲಾಗಿ ಮಾರ್ತಾರೆ. ನಂಜನಗೂಡು ದೇವಸ್ಥಾನದ ಹತ್ತಿರ ಮುಂಭಾಗ ಇದು ದೀಪಗಳನ್ನು ಹಚ್ಚುವಂಥ ಜಾಗ. ಎಲ್ಲರೂ ಇಲ್ಲಿ ಹರಕೆ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಕಾರ್ತಿಕ್ ಮಾಸದ ಕಡೆಯ ದಿನ ಮತ್ತು ಕಾರ್ತಿಕ್ ಮಾಸದ ಸೋಮವಾರಗಳಲ್ಲಿ ಬಂದು ಹಚ್ತಾರೆ. ಇದು ಧೂಪ ಹಾಕುವಂಥ ಜಾಗ. ಇದು ದೇವ್ರಿಗೆ ಅರ್ಪಣವಾಗಲಿ ಅಂತ ಹೇಳಿ ಧೂಪ ಹಾಕ್ತಾರೆ. ತಮ್ಮ ಹರಕೆಯನ್ನು ಇದು ನೋಡಿ ದೀಪಗಳನ್ನು ಹಚ್ಚುವಂಥ ಜಾಗ. ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೀಪನ ಹಚ್ಚಿ ಸ್ವಾಮಿಗೆ ತಮ್ಮ ಹರಕೆನ ತಲುಪಿಸ್ತಾರೆ. ಇದು ಶ್ರೀ ನಂಜನಗೂಡು ನಂಜುಂಡೇಶ್ವರ ಶ್ರೀಕಂಠೇಶ್ವರ ಆಗಿರತಕ್ಕಂಥ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಆಗಿರೋದ್ರಿಂದ ಇವತ್ತು ಎಲ್ಲರೂ ಬಂದು ಇಲ್ಲಿ ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ. ನಯನ ಮನೋಹರವಾದಂಥ ದೃಶ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಭಕ್ತಾದಿಗಳ ಭಕ್ತಿಯನ್ನು ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡುವಂಥ ರೀತಿಯನ್ನು ನೋಡಿ ಒಂಥರ ಸಂತೋಷ ಆಗುತ್ತೆ. ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಹಿಂದೂ ಸಂಪ್ರದಾಯಗಳು ತಮ್ಮ ಹಿರಿಯರ ತಲಾಂತರಗಳಿಂದ ಬಂದಿರತಕ್ಕಂಥದ್ದು ಇದು. ಈ ಜನಸಾಗರವನ್ನು ನೋಡಿ ತುಂಬ ಸಂತೋಷವಾಗುತ್ತೆ. ನಿಮ್ಮೆಲ್ಲರಿಗೂ ಶ್ರೀ ನಂಜನಗೂಡು ನಂಜುಂಡೇಶ್ವರನ ಕೃಪೆ ಸಿಗಲಿ ಅಂತಕ್ಕಂಥ, ಮತ್ತು ಈ ಸ್ವಾಮಿಯ ಒಂದು ಕರುಣೆ ಎಲ್ಲರಿಗೂ ಸಿಗಲಿ ಈ ಮುಖಾಂತರ ಸ್ವಾಮಿಯಲ್ಲಿ ಬೇಡ್ಕೋತೀವಿ. ಎಲ್ಲರಿಗೂ ಕೂಡ ಮಂಗಳವಾಗಲಿ. ಶರಣಾರ್ಥಿಗಳು.